गुरुभ्यो नमः हरि ओम। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपिघोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायाम पादुकं तं स्वमहसा सर्वविघ्नप्रशमनं सर्वसिद्धिकरं परं सर्वजीवप्रणेतारम् वंदे विजयतं हरिं करोतु मम कल्याणं हरिर्हयमुखाभितः गुरुश्च मध्वनामा मे वरदोऽस्तु निरन्तरं वाणिते करवण्यं वचरणो सर्वदा मध्वाच्यसरणीर्भूयात् श्रीमदाचार्यभावक समाश्रयेत् गुरुं भक्त्या महाविश्वासपूर्वकं निक्षिपे सर्वभारांश्च गुरो ಶ್ರೀಪಾದಪಂಕಜೇ. ಭಗವಂತ ವೈಕುಂಠ ಲೋಕವನ್ನ ಒಂದು ರೂಪದಿಂದ ಆ ವೈಕುಂಠ ಲೋಕದಿಂದ ಭೂವೈಕುಂಠ ಅಂತ ಅನಿಸ್ಕೊಂಡಿರುವಂತಹ ತಿರುಪತಿ ಕ್ಷೇತ್ರಕ್ಕೆ ಬಂದು ನೆಲೆಸಿರುವಂತಹ ಅಪರೂಪವಾದ ಮಹಿಮೆಯನ್ನ ವಿಜಯದಾಸರು ಮಹಾಜ್ಞಾನಿಗಳಾಗಿರುವಂತಹ ಪರೋಕ್ಷ ಜ್ಞಾನಿಗಳಾದ ವಿಜಯದಾಸರು ಸುಳಾದಿಯಲ್ಲಿ ತಿಳಿಸ್ತಾ ಇದ್ದಾರೆ. ಭಗವಂತ ನಮ್ಮ ಮೇಲೆ ಅನುಗ್ರಹವನ್ನು ಮಾಡಲಿಕ್ಕೋಸ್ಕರವಾಗಿ 10 ರೂಪವನ್ನು ತೆಗೆದುಕೊಂಡಿದ್ದಾನೆ. ಅದನ್ನಿಲ್ಲಿ ಹೇಳ್ತಾರೆ ಈ ಸುಳಾದಿಯಲ್ಲಿ. ಮೀನನಾಗಿ, ಕಮಟನಾಗಿ, ಸೂಕರನಾಗಿ, ಮಾನವನಾಗಿ, ಮತ್ತೆ ಸಿಂಹನಾಗಿ, ದಾನವ ಬೇಡುವನಾಗಿ, ಇದನೇ ವೀವನಾಗಿ, ಕಾನನ ವಾಸಿಯಾಗಿ, ಗೊಲ್ಲನಾಗಿ, ದಿಗಂಬರನಾಗಿ, ರಾವುತನಾಗಿ, ತಿರುಗಿ ತಿರುಗಿ 10 ರೂಪವನ್ನ 5 ಲೈನ್ನಲ್ಲಿ 5 ಸಾಲಿನಲ್ಲಿ ಹೇಳ್ಬಿಟ್ಟು ಮೊದಲು ಭಗವಂತ ಅವತಾರ ಮಾಡಿದ್ ಯಾವುದು? ನಮಗೆಲ್ಲ ಗೊತ್ತಿರುವಂಥದ್ದೇ. ಮೀನನಾಗಿ ಮತ್ಸ್ಯಾವತಾರವನ್ನ ಮಾಡಿದ್ದಾನೆ. ಕಮಠನಾಗಿ ಕೂರ್ಮನಾಗಿದ್ದಾನೆ. ಸೂಕರನಾಗಿ ವರಾಹ ರೂಪದಿಂದ ಬಂದಿದ್ದಾನೆ. ಆಮೇಲೆ ಆ ವರಾಹ ರೂಪ ಆದ ಮೇಲೆ ಮುಖ್ಯವಾಗಿ ಸಿಂಹ ರೂಪದಿಂದ ನರಸಿಂಹ ರೂಪದಿಂದ ಬಂದಿದ್ದಾನೆ. ಮಾನವನೂ ಅಲ್ಲ, ಸಿಂಹವೂ ಅಲ್ಲ, ನರಹರಿಯಾಗಿದ್ದಾನೆ. ಮಾನವನಾಗಿ ಮತ್ತೆ ಸಿಂಹನಾಗಿ ಎಂದ್ರು. ಅಂದ್ರೆ ಮಾನವ ರೂಪನೂ ಅಲ್ಲ, ಸಿಂಹ ರೂಪನೂ ಅಲ್ಲ, ಎರಡೂ ಸೇರಿರುವಂತಹ ನರಹರಿ ರೂಪದಿಂದ ಬಂದ. ಇನ್ನು ದಾನ ಬೇಡುವನಾಗಿ ಬಲಿ ಹತ್ರ ಹೋದ, ದಾನ ಕೊಡ್ರಿ ಅಂತ. ಆ ವಾಮನ ರೂಪದಿಂದ ಧ್ಯಾನ್ಹಾರ ವಾಮನ ತುನೋನಾರ್ಥ ಪಾಹಿಯ ಜಮಾನ ಸುರೇಶ ವಸುಧಾ ದಾನಾಯ ಯಾಚಲಿ ಕಲೀನಾರ್ಥ ವಾಗ್ವಶಿತ ನಾನಾ ಸದಸ್ಯ ಧನುಜಾ ಮೀನಾಂಕ ನಿರ್ಮಲ ನಿಶಾನಾಥ ಕೋಟಿಲ ಸಮಾನಾತ್ಮ ಮೌಂಜಿ ಗುಣಕೌ ಪೀನಾಚ್ಚ ಸೂತ್ರ ಪದಯಾನಾಥ ಪತ್ರಕರ ದಾನಂ ಯದಂಡ ಪರಭೃತ. ವಾದರಾಜ ಸ್ವಾಮಿಗಳು ದಶಾವತಾರ ಸ್ತುತಿಯಲ್ಲಿ ವಾಮನ ರೂಪಿ ಭಗವಂತನ ವಿಶಿಷ್ಟವಾದ ಒಂದು ವರ್ಣನೆಯನ್ನ ಮಾಡ್ತಾರೆ. ಮೀನಾಂಕ ನಿರ್ಮಲ ನಿಶಾನಾಥ ಕೋಟಿ. ನಿಶಾನಾಥ ಅಂದ್ರೆ ಚಂದ್ರ. ಕೋಟಿ ಕೋಟಿ ಚಂದ್ರರನ್ನ ಮೀರಿಸುವಂತಹ ಪ್ರಭೆ ಅದು ಭಗವಂತನದು. ಒಂದ್ಸಾರೆ ಬೇಡದ ಎಲ್ಲಿ ವಾಮನನಾಗಿ, ಇದನ್ನೇ ವೀವನಾಗಿ ಮುಂದಿನ ರೂಪ ಯಾವುದು? ಇಡೀ ಭೂಮಂಡಲವನ್ನೇ 21 ಸಾರಿ ಪ್ರದಕ್ಷಿಣೆಯನ್ನ ಮಾಡಿ ದುಷ್ಟ ಕ್ಷತ್ರಿಯರನ್ನ ಸಂಹಾರ ಮಾಡಿದಂತಹ ರೂಪ ಅದು ಪರಶುರಾಮನಾಗಿದ್ದಾನೆ. ಕಾನನವಾಸಿಯಾಗಿ ವನವಾಸಿಯಾಗಿ ಬಂದಿರುವಂತಹ ರೂಪ ರಾಮದೇವರು. ಗೊಲ್ಲನಾಗಿ ಕೃಷ್ಣ ಪರಮಾತ್ಮನಾಗಿ ಅವತಾರ ಮಾಡಿದ್ದಾನೆ. ದಿಗಂಬರನಾಗಿ ಬುದ್ಧಾವತಾರವನ್ನ ಮಾಡಿದ್ದಾನೆ. ರಾವುತನಾಗಿ ಕುದುರೆ ಮೇಲೆ ಹತ್ತಿ ಬಂದಿರುವಂತಹ ರೂಪ ಅದು ಕಲ್ಕಿ ರೂಪದಿಂದ ಬಂದಿರುವಂಥದ್ದು. ಈ 10 ರೂಪವನ್ನ ತೆಗೆದುಕೊಂಡಂತಹ ಹೇ ನಾಗಗಿರಿಯಲ್ಲಿ, ಅಂದ್ರೆ ಯಾವುದು? ಶೇಷಗಿರಿಯಲ್ಲಿ ವಾಸ ಮಾಡುವಂತಹ ಹೇ ಭಗವಂತ, ಜ್ಞಾನಪೂರ್ವಕದಿಂದ ಸಂಚರಿಸುವೆ. ನಾನಿನ್ನ ಜ್ಞಾನಪೂರ್ವಕವಾಗಿ ಸ್ತೋತ್ರ ಮಾಡ್ತಾ ಇದ್ದೇನೆ. ಶ್ರೀನಾಥ, ಭೂನಾಥ, ಸುರನಾಥ, ಜಗನ್ನಾಥ. ನೋಡ್ರಿ, ಎಲ್ಲವೂ ಒಂದೇ ಅರ್ಥ. ಶಬ್ದಗಳು ಅರ್ಥವನ್ನು ಹೇಳ್ತಾ ಇದೆ, ಬೇರೆ ಬೇರೆನೂ ಅರ್ಥ ಹೇಳ್ತಾ ಇದೆ. ಶ್ರೀನಾಥ ಲಕ್ಷ್ಮೀಪತಿಯಾಗಿರುವಂಥವನು, ಭೂನಾಥ ಭೂಮಿಗೆ ಒಡೆಯನಾಗಿರುವಂಥವನು, ಸುರನಾಥ ದೇವತೆಗಳಿಗೆ ಒಡೆಯನಾಗಿರುವಂಥವನು, ಜಗನ್ನಾಥ ಇಡೀ ಬ್ರಹ್ಮಾಂಡಕ್ಕೆ ಒಡೆಯನಾಗಿರುವಂತಹ ದೀನ ಬಾಂಧವ ದಾನವ ಸೂದನ, ನಿನ್ನನ್ನೇ ನಾನು ನಂಬಿದ್ದೇನೆ.
ಅದಕ್ಕೆ ಮುಂದೆ ಹೇಳ್ತಾರೆ, ಭಗವಂತನ ನಂಬಿದವ್ರಿಗೆ ಏನಾಗುತ್ತೆ, ಹಾನಿ ವೃತ್ತಿಗಳಿಗೆ ಅಂಜುವುದೇನು, ಸುಖ ಆಗ್ಲಿ ದುಃಖ ಆಗ್ಲಿ ಯಾವುದು ನಾ ಅಂಜೋದಿಲ್ಲ. ಕಾರಣ ನೀನೇ ತಂದೆಯಾದರೆ ತನಗೆ ತಾನೇ ಭಾರವು. ನೀ ಭಗವಂತ, ನೀ ನನ್ನ ತಂದೆ ಇದ್ದ ಹಾಗೆ, ತಂದೆಯಾಗಿರುವಂಥವನು. ನನಗೆ ನೀನೇ ಇದ್ದ ಮೇಲೆ ನನಗೇನು ತೊಂದರೆ ಇಲ್ಲ. ಧೇನು ಕರೆಯುವುದೇ ಬಂದು ಬಾಯೊಳಗೆ ಪಾಲು, ತಾನಾಗೆ ಕರುವುತಿರೆ ಕುಟುಕರಿಸದೆ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಆಕಳು ಹಾಲು ಕರೆದು ನಮಗೆ ಹೇಗೆ ರಕ್ಷಣೆ ಮಾಡುತ್ತದೋ ಹಾಗೆ ಶ್ರೀನಿವಾಸಾದ್ರಿವಾಸ ವಿಜಯ ವಿಠಲ ವೆಂಕಟ ಪ್ರಾಣನಾಗಿಪ್ಪ ಪ್ರಿಯಂಗ ಪ್ರಿಯ. ಯಾರು ಭಕ್ತಿಯಿಂದ ಸ್ತೋತ್ರ ಮಾಡ್ತಾರೋ ಅವರಿಗೆ ಅನುಗ್ರಹವನ್ನ ಮಾಡ್ತಾನೆ. ಆವಾವ ಜನುಮಗಳು ಬಂದಿರಾದಡೆ ನಿನ್ನ ಸೇವೆಯೊಳಗಿಪ್ಪ ಜ್ಞಾನವೇ ಪಾಲಿಪುದು. ಎಷ್ಟೋ ಜನ ತಿರುಪತಿಗೆ ಹೋಗ್ತಾರೆ, ನಾವು ನೋಡಿದ್ದೀವಿ, ನೀವು ನೋಡ್ತಾ ಇದ್ದೀವಿ, ಬೇಕಾದಷ್ಟು ಜನ ನೋಡಿದ್ದಾರೆ. ತಿರುಪತಿಗೆ ಹೋದ್ರೂ ಅಲ್ಲಿ ಸೇವೆ ಮಾಡಬೇಕು ಅನ್ನುವಂತ ಭಾವನೆ ಬರೋದಿಲ್ಲ. ಎಲ್ಲೋ ನಿಲ್ಕೊಂತಾರೆ, ಎಲ್ಲೋ ಹರಟೆ ಹೊಡಿತಾರೆ, ಇಲ್ಲ ಮೊಬೈಲ್ ನೋಡ್ತಾರೆ, ಲೌಕಿಕ ಏನೋ ವಿಷಯ ಮಾತಾಡ್ತಾರೆ. ಭಗವಂತನನ್ನ ಸ್ತೋತ್ರ ಮಾಡಬೇಕು, ಅವನ ಸೇವೆಯನ್ನ ಮಾಡಬೇಕು ಅನ್ನುವಂತಹ ಜ್ಞಾನ ಅಪರೂಪವಾಗಿ ದೊರಕ್ತದಂತೆ. ವಿಜಯದಾಸರು ಹೇಳ್ತಾರೆ, ಆವಾವ ಜನುಮಗಳು, ಎಷ್ಟೋ ಜನ್ಮದ ಪುಣ್ಯದ ಪರಿಪಾಕದಿಂದ ಸೇವೆಯನ್ನ ಮಾಡುವಂತಹ ಒಂದು ಸದವಕಾಶ ಭಗವಂತ ಕೊಡ್ತಾ ಇದ್ದಾನೆ. ಹೂವು ಫಲ ಮಿಕ್ಕ ದ್ರವ್ಯಗಳಿಂದಲಿ ದೇವ ನಿನ್ನ ಪದಕ್ಕೆ ಸಲ್ಲುವಂತೆ ಮಾಡಿ. ಹೂ ತಗೊಂಡು ಹೋಗ್ತಾರೆ, ಹಣ್ಣು ತಗೊಂಡು ಹೋಗ್ತಾರೆ, ತೆಂಗಿನಕಾಯಿ ಅಂತಾರೆ ದೇವಸ್ಥಾನಕ್ಕೆ ಹೋದಾಗ. ಅವನ್ನೆಲ್ಲವನ್ನು ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಪಾವನ ಮಾಡುವುದು ಪತಿತನ್ನ ಉದ್ಧರಿಸಿ. ಎಷ್ಟೇ ಪಾಪಿಷ್ಟನಾಗಿದ್ರು ಭಗವಂತನ ಅನುಗ್ರಹದಿಂದ ಅವನು ಪುಣ್ಯವಂತನಾಗ್ತಾನಪ್ಪ. ಯಾಕೆ? ವಿಜಯ ವಿಠಲ ಕೃಷ್ಣ ಕಾವಕಾರುಣ ನಿಧಿ ನೀಲಗಿರಿಯ ವಾಸ. ಭಗವಂತನ ಅನುಗ್ರಹದಿಂದ ದಯಮಾಡಿ ಸೆನ್ನೊಡೆಯ ದಾಸಗೊಲಿದು ಬಂದು ಭಯವೇ ಬಿಡುತಿಪ್ಪ ಭವವೆಂಬ ಮಾರಿಯ. ಎಷ್ಟೇ ಕಷ್ಟ ಆಗಿರ್ಲಿ ಭಗವಂತನ ಅನುಗ್ರಹ ಇದ್ರೆ ಈ ಭವ ಅದು ಕರಗಿ ಹೋಗ್ತದೆ. ಅದು ಭಗವಂತನ ಅನುಗ್ರಹದಿಂದ ಅಂತಾರೆ ವಿಜಯದಾಸು. ಅಷ್ಟೇ ಅಲ್ಲ, ಮುಂದೆ ಹೇಳ್ತಾರೆ, ದೇಶದೊಳಗೆ ನಿನ್ನ ದಾಸನೆಂದರು. ವಿಜಯದಾಸರು ಹೇಳ್ಕೊಂತ ಇದ್ದಾರೆ, ನನ್ನನ್ನ ನಿನ್ನ ದಾಸ ಅಂತ ಕರೀತಾರೆ. ಲೇಷ ಬಿಡದೆ ಎನ್ನ ಪಾಲಿಸಿದರೆ ಲೇಸು. ನೋಡಿ, ದೇವರಿಗೆ ಚಾಲೆಂಜ್ ಮಾಡುವಂತಹ ಭಕ್ತರು ಇವರೆಲ್ಲ, ಮಹಾನ್ ಭಕ್ತರು. ದೇವರಿಗೆ ಚಾಲೆಂಜ್ ಮಾಡ್ತಾರೆ. ಎಷ್ಟು ಭಕ್ತಿ ಇರ್ಬೇಕು ವಿಜಯದಾಸರಿಗೆ. ನೋಡಪ್ಪ, ಬೇರೆ ನಮಗೇನು ಗೊತ್ತಿಲ್ಲ, ಲೋಕದಲ್ಲೆಲ್ಲ ಹೇಳ್ತಾರೆ ಭಗವಂತನ ದಾಸ ಇವ ಅಂತ ಕರೀತಾರೆ. ನೀನು ನನ್ನನ್ನು ರಕ್ಷಣೆ ಮಾಡ್ಲೇಬೇಕು. ನೀ ಮಾಡ್ಲಿಲ್ಲ ಅಂದ್ರೆ ಲೇಸು ನಿನಗೆಂಬುದು ಭೂಷಣ, ಒಪ್ಪುವುದು ಸಕಲ ಸುರರಿಗೆ. ನೀನ್ ಕಾಯ್ಲೇಬೇಕು, ಇಲ್ಲ ಅಂದ್ರೆ ನಿನಗದು ಭೂಷಣ ಆಗೋದಿಲ್ಲ. ದಾಸರ ಪೊರೆವ ಕರುಣಿಯಂದು ಏಸೇಸು ಕಲ್ಪಕ್ಕೆ ಇದ ಕನ್ಯಾಯವಾದ ಕೋಶ ಮತ್ತಾವುದು ಕಾಣು. ಎಲ್ಲ ಹಿರಿಯರು ಜ್ಞಾನಿಗಳು ಹೇಳಿದ್ದಾರೆ, ಭಗವಂತ ರಕ್ಷಣೆ ಮಾಡ್ತಾನೆ, ಕರೆದುಕೊಳ್ಳೆ ಅಂತ ಹೇಳಿದ್ದಾರೆ. ಆ ಸ್ತೋತ್ರ ಮಾಡಿದ್ಕೊಳ್ಳೆ ಬರ್ತಾನೆ, ದಾಸರನ್ನ ರಕ್ಷಣೆ ಮಾಡ್ತಾನೆ. ನಾನು ನಿನ್ನ ದಾಸ, ನೀನು ನನ್ನ ಸ್ವಾಮಿ, ನೀನು ನನ್ನ ರಕ್ಷಣೆ ಮಾಡಲೇಬೇಕು. ಅದು ನಿನಗೆ ಭೂಷಣವಾಗಿರುವಂಥದ್ದು. ಶೇಷಾದ್ರಿ ವೆಂಕಟ ವಿಜಯ ವಿಠಲ ರೇಯ ಕೇಶವ ಕ್ಲೇಶ ವಿನಾಶನ. ನೋಡ್ರಿ, ಎಷ್ಟು ಆ ಭಕ್ತಿಯ ಒಂದು ಪರಾಕಾಷ್ಠತೆ, ವಿನಯತೆ ದೇವರಲ್ಲಿ ಅದು ವಿಜಯದಾಸರಿಂದ ನಾವು ಕಾಣಬಹುವಂಥದ್ದು. ಹಿಂದೆಯಾಗಲಿ ಮುಂದೆಯಾಗಲಿ, ಇವತ್ತಿನ ದಿವಸ ಆಗಲಿ ಅಥವಾ ನಾಳೆ ದಿವಸ ಆಗಲಿ, ಹಿಂದಾಗಲಿ ಮುಂದಾಗಲಿ, ಅನೇಕ ಜನುಮಕ್ಕಾಗಲಿ, ಯಾವತ್ತೋ ಒಂದ್ ದಿವಸ ಅಲ್ರಿ, ಹೊಂದುವುದೇ ಜ್ಞಾನ ದೃಢವಿರಲಿ. ನೀವು ತಿಳಿಯುವಂತಹ ಹರಿಸರ್ವೋತ್ತಮತ್ವ, ವಾಯುಜೀವೋತ್ತಮತ್ವ, ತಾರತಮ್ಯ ಜ್ಞಾನ, ಪಂಚಭೇದ ಇವು ದೃಢವಾಗಿ ಇರಲಿ. ನಿನ್ನೆ ದಿವಸ ಒಂದು, ಇವತ್ತೊಂದು, ಮತ್ ನಾಳೆ ಒಂದು, ಹಾಗಾಗೋದು ಬೇಡ. ಮಂದನಾಗಿ ದುರ್ಜನರೊಡನೆ ಸಂದುವ ಮಾರ್ಗವ ಕೊಡದಿರು. ಯಾವತ್ಯಾವತ್ತೂ ದುರ್ಜನರ ಸಹವಾಸ ನಮಗಾಗಬಾರದು. ಮಹತ್ಸೇವಾಂ ದ್ವಾರಮಾಹುರ್ ವಿಮುಕ್ತೇಹೇ ಅಂತ ಭಾಗವತ ಹೇಳ್ತಾನೆ. ದೊಡ್ಡವರ ಸಹವಾಸ ಆಗಬೇಕು, ಸಜ್ಜನರ ಸಹವಾಸ ಆಗಬೇಕು, ದೇವರಲ್ಲಿ ಕೇಳಬೇಕಂತೆ. ದುರ್ಜನರ ಸಹವಾಸ ನಮಗ್ ಬೇಡ. ಸುಂದರ ಗಿರಿವಾಸ ವೆಂಕಟಾದ್ರಿ ವಿಜಯ ವಿಠಲ ದಾತಾರ ವಂದಿಸುವೆ ನಿತ್ಯ ಸುಖದಲ್ಲಿ ಸಿಂಧು ನೊಳಗಿಡು ನಿನ್ನ. ನಿನ್ನ ಪಾದದಲ್ಲಿ ನನಗೆ ಭಕ್ತಿ ಬರೋ ಹಾಗೆ ಮಾಡು. ರಕ್ಷೆಯಾದರೂ ವೀರ ವೈಷ್ಣವರ ಪಾದಕ್ಕೆ ಮೋಕ್ಷಾದ್ರಿ ವೆಂಕಟ ವಿಜಯ ವಿಠಲರೇಯ.
ವೀರ ವೈಷ್ಣವರು ಅಂತ ಯಾರಿದ್ದಾರೋ ಅವ್ರ ಸೇವೆಯನ್ನ ಮಾಡುವಂತ ಭಾಗ್ಯ ಕೊಡು ಅಂತ ಕೇಳ್ತಾರೆ ವಿಜಯದಾಸರು. ಮುಂದೆ ಹೇಳ್ತಾರೆ, ಸೂರ್ಯ ಪುಟದಂತೆ ಝಗಜಗಿಸುವ ದಿವ್ಯ ಕಿರೀಟ ಕೀಲಿಸಿದ ಮಣಿಪ್ರಕಾಶ. ಆಕಾಶ ರಾಜ ಕೊಟ್ಟಿರುವಂತಹ ಭವ್ಯವಾದ ದಿವ್ಯವಾದ ಕಿರೀಟವನ್ನು ಧಾರಣೆ ಮಾಡಿದ್ದಾನೆ. ಫಳ 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 ಹೊಳಿತಾ ಇರ್ತದೆ. ತಿರುಪತಿಯಲ್ಲಿ ಹೋಗಿ ನೋಡಿರೋರು ಗೊತ್ತಾಗತ್ತೆ. ಇಷ್ಟೇ ಅಲ್ಲ, ಚಂದನವನ್ನ ಧರಿಸಿದ್ದಾನೆ. ಕಸ್ತೂರಿ ತಿಲಕ ಫಾಲ ಕಪೋಲ ಶ್ರೀನಾರಿಯೊಡೆದ ಕುಸುಮ ನಯನ ಚಲುವ. ಏನು ಒಂದೊಂದು ಅಕ್ಷರವೂ ಅಷ್ಟು ಸುಂದರವಾಗಿ ವಿಜಯದಾಸರು ತಿಳಿಸ್ತಾರೆ. ಅಂತಹ ಅತ್ಯದ್ಭುತವಾದ ರೂಪದಿಂದ ಭಗವಂತ ನಿಂತಿದ್ದಾನೆ. ಗಂಧವನ್ನ ಧಾರಣೆ ಮಾಡಿದ್ದಾನೆ. ಅನೇಕ ಪದಕಗಳನ್ನ ಹಾರಗಳನ್ನ ಹಾಕಿದ್ದಾರೆ. ನಾನಾ ವಿಧವಾದ ಬಂಗಾರದ ಆಭರಣಗಳನ್ನು ಧರಿಸಿದ್ದಾನೆ. ವರ ಮತ್ತು ಅಭಯ ಎರಡೂ ಮುದ್ರೆಯನ್ನು ಧಾರಣೆ ಮಾಡಿದ್ದಾನೆ. ಕಂಕಣಗಳನ್ನ ಧಾರಣೆ ಮಾಡಿದ್ದಾನೆ. ಉಂಗುರುಗಳನ್ನ ಹಾಕಿದ್ದಾನೆ. ಈರೈದು ಹಸ್ತಾಂಗುಲಿ ಮುದ್ರೆ ಕಂಕಣ ಕೇಯೂರ ತೋರುವ ವರ ಅಭಯ ಚತುರ ಹಸ್ತ. ಎಷ್ಟು ವರ್ಣನೆ ಮಾಡ್ತಾರೆ ನೋಡಿ. ಇಷ್ಟೇ ಅಲ್ಲ, ಘೋರ ದುರಿತ ಹಾರಿ ಭಗವಂತನ ದರ್ಶನದಿಂದ ಆಗುವಂತಹ ಮೊದಲನೇ ಲಾಭ ಏನು ಅಂದ್ರೆ ನಮ್ಮ ಎಲ್ಲ ಪಾಪಗಳು ಸುಟ್ಟು ಭಸ್ಮಾಗಿ ಹೋಗ್ತದೆ. ವೆಂಕಟಾಚಲ ವಿಹಾರ ವಿಜಯ ವಿಠಲ ಸಾರಿದವರ ಮನೋಹರ ಮಾಡಿದ ಕರುಣಿ. ಭಗವಂತ ನಿಮ್ಮ ಮನಸ್ಸಿನಲ್ಲಿ ನೀವೇನ್ ಅನ್ಕೊಂತೀರೋ ಅದನ್ನು ಸಾಧನೆ ಮಾಡಿ ತೋರಿಸ್ತಾನೆ. ಭಕ್ತರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಭಕ್ತರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂದಮೇಲೆ ಭಗವಂತನ ಭಕ್ತರಿಗೆ ಇನ್ನು ಭಗವಂತ ಎಷ್ಟು ಅನುಗ್ರಹ ಮಾಡ್ಲಿಕ್ಕಿಲ್ಲ. ಈಶ ನಿನ್ನಯ ಪಾದ ನೋಡಿದವನು ಪಾಪಿ. ಯಾರು ನಿನ್ ಪಾದ ನೋಡಿಲ್ಲೋ ಅವನು ಪಾಪಿಯಾಗಿರುವಂಥವನು. ಈಶನೆಂಬುವರೆಲ್ಲ ನಿನ್ನ ತರುವಾಯ. ಇಷ್ಟೇ ಅಲ್ಲ, ಈಶತ್ರಯವೆಂಬೋ ಮಹಾ ಮಮತೆಯನ್ನ ಹೆಂಡತಿ, ಮಕ್ಕಳು ಮತ್ತು ಈ ಪ್ರಪಂಚ, ಈ ಮೂರನ್ನ ಈಶನತ್ರಯ ಅಂತ ಕರೀತಾರೆ. ಆ ಮೂರರಿಂದ ಬಿಡಿಸಪ್ಪ ಸ್ವಾಮಿ, ಈ ಶರೀರದಲ್ಲಿ ಬಿಡಿಸು ಮುಂತೆ ಇಂತು ಈಶ ವಂದಿತ ರುದ್ರಾದಿ ದೇವತೆಗಳಿಂದ ವಂದಿತನಾಗಿರುವಂತಹ ವಿಜಯ ವಿಠಲ ವೆಂಕಟ, ಲೇಷವಾದರೂ ನಿನ್ನ ಬಿಡದಿಪ್ಪನೇ ಧನ್ಯ. ಒಂದು ಕ್ಷಣನೂ ಭಗವಂತನ ಧ್ಯಾನದಿಂದ ವಿಮುಖನಾಗಬಾರದು. ಅಂಥವನೇ ನಿಜವಾದ ಧನ್ಯ. ಕಣ್ಣಿಗೆ ಕಾಣಿಸದ ಪರುಷು ಕಂಡಲ್ಲಿದ್ದ ಅನಂತವಾಗಿಪ್ಪ ಲೋಹ ಖಣಿಗೆ. ಎಷ್ಟು ವರ್ಣನೆ ಮಾಡ್ತಾರೆ ನೋಡಿ. ಇನ್ನಿಲ್ಲ ಎನ್ನಂಥ ಪಾಪಾತ್ಮ ಮುನ್ನಿಲ್ಲ ಆವಲ್ಲಿ. ಅಂದ್ರೆ ನನ್ನೆಷ್ಟು ಪಾಪಿಷ್ಟ ಯಾರಿಲ್ಲ ಅಂತಾರೆ ವಿಜಯದಾಸರು. ಅವರು ನಮಗೋಸ್ಕರ ಹೇಳಿರುವಂಥದ್ದು. ಅವರು ಮಹಾಜ್ಞಾನಿಗಳು, ಮಹಾಪುಣ್ಯವಂತರು. ನಮ್ಮನ್ನ ನೋಡಿ ಹೇಳಿರುವಂತಹ ಮಾತದು. ಘನ್ನ ಪುರುಮ ಗುರುಗಳ ಕರುಣಕ್ಕೆ ಎಣಗಾಣೆನು. ನಮ್ಮ ಗುರುಗಳ ಅನುಗ್ರಹದಿಂದ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೆ. ಘನ್ನ ಮಹಿಮ ವಿಜಯ ವಿಠಲ ರೇಯ ಧನ್ಯನಾದೆನು ನಿನ್ನ ಪಾದದ್ವಯವ ಕಂಡು. ವಿಜಯ ವಿಠಲ ವೆಂಕಟರಮಣ, ನಿನ್ನ ಪಾದವನ್ನ ನೋಡಿ ನಾನು ಧನ್ಯನಾಗಿದ್ದೇನೆ. ನರಿಮೇರು ಗಿರಿ ಶಿಖರಾಗ್ರದಿ ಕುಳಿತು ಕರದಲ್ಲಿ ಪೀಯೂಷ ಪಾತ್ರೆಯ ಪಿಡಿದು ಸುರಿದು ಸುಖಿಸುವ ತೆರದಂತೆ ಎನಗಿಂದು ದೊರಕಿತು ಹರಿಯ ಚರಣ ನಾಮಾಮೃತ. ಉದಾಹರಣೆಯನ್ನ ಕೊಡ್ತಾರೆ. ಒಂದು ನರಿ ಇದೆ, ಅದು ಮೇರು ಪರ್ವತದ ಶಿಖರದಲ್ಲಿ ಕೂತಿದೆ, ಮೇಲ್ಭಾಗದಲ್ಲಿ. ಕರದಲ್ಲಿ ಕೈಯಲ್ಲಿ ಪೀಯೂಷ ಎಂಬ ಅಮೃತದ ಪಾತ್ರೆ ಹಿಡಿದಿದೆ, ಕುಡಿತಾ ಇದೆ. ಆ ರೀತಿಯಾಗಿ ಹರಿಯ ಚರಣ ಅನ್ನುವಂತಹ ನಾಮಾಮೃತವನ್ನ ಸುರಿದು ಅದು ಗುರುಗಳ ಅನುಗ್ರಹದ ಬಲದಿಂದ ಸಿದ್ಧಿಸಿತು ವೆಂಕಟ ಸಂಕಟಹರ. ಇದೆಲ್ಲ ಆಗಿರೋದು ಯಾರಿಂದ? ಭಗವಂತ ಗುರುಗಳ ಅನುಗ್ರಹದಿಂದ. ನರಿಗೆ ವಂಚಕ ನಾಮ ಉಂಟಾಗಿತ್ತು ಪರಿಹಾರವಾಯಿತು ನೋಡ ನೋಡಿರೋ ಧರೆಯೊಳೊಬ್ಬ ನಾನೊಬ್ಬ ವಂಚಕನಾಗಿದ್ದೆ ಕರುಣ ಮಾಡಿದೆ ಹರಿ ತನ್ನವನೆಂದು. ಸುರಪಾಲಕ ನಮ್ಮ ವಿಜಯ ವಿಠಲ ರೇಯನ ನಿರೀಕ್ಷಿಸಿ ಕೊಂಡಾಡಿ ಭವತಾರಕನಾದೆ. ಎಷ್ಟು ವಿನಯ ನೋಡ್ರಿ ವಿಜಯದಾಸರಲ್ಲಿ. ಕೊನೆಗೊಂದು ಮಾತು ಹೇಳ್ತಾರೆ, ಭಗವಂತ ಪರಮ ಪುರುಷ, ಪರಂಜ್ಯೋತಿ, ಪರಮಾನ್. ಒಂದೊಂದು ಶಬ್ದವನ್ನೇ ಪೂರ್ಣವಾಗಿ ಆ ಸುಳಾದಿಯಲ್ಲಿ ಹೇಳ್ತಾರೆ. ಪರಮಾತ್ಮ, ಪರಮ ಪೂಜ್ಯ, ಪರತರ, ಪರಗುಣ. ಒಂದೊಂದು ಶಬ್ದವನ್ನೇ ಹೇಳ್ತಾ ಹೋದ್ರೆ 100 ಗಂಟೆ ಹೇಳಬಹುದು. ಅಷ್ಟು ಇದೆ ಭಗವಂತನ ಮಹಿಮೆ. ಒಂದರಲ್ಲೇ ತಿಳಿಯೋದಾದ್ರೆ ಜಗತ್ತಿಗೆ ವಿಲಕ್ಷಣನಾಗಿರುವಂಥವನು ಭಗವಂತ. ವಿಜಯ ವಿಠಲ ವರದ ವೆಂಕಟ ಗಿರಿರಾಯ ಶರಣರ ಮನೋರಥ ಪೂರೈಸುವ ಸಂತತ. ಕೊನೆಗೊಂದು ಮಾತು ಹೇಳ್ತಾರೆ, ಗಿರಿರಾಯ ಸುರರಾಯ ಸುಖಪೂರ್ಣ ಮಹಾರಾಯ ಉರಗಾದ್ರಿ ವೆಂಕಟ ವಿಜಯ ವಿಠಲ ಬಲಿವಾ. ಉರಗಾದ್ರಿ ವಾಸ. ಉರಗ ಅಂದ್ರೆ ನಾನು ಹೇಳಿದ್ದೀನಿ ಮೊನ್ನೆ,
ಶೇಷದೇವರು ಆ ಪರ್ವತವನ್ನು ಸುತ್ತಿರುವಂಥವರು. ಅಲ್ಲೇ ಭಗವಂತ ಅವತಾರವನ್ನ ಮಾಡಿ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಮುಂದೆ ಹೇಳ್ತಾರೆ 22ನೇ ಸುಳಾದಿಯಲ್ಲಿ ಎಷ್ಟೆಲ್ಲ ಹೇಳ್ತಾರೆ ನೋಡಿ. ಭಗವಂತನ ಪಾದದಲ್ಲಿ ಧ್ವಜ, ವಜ್ರ, ಅಂಕುಶ ಮುಂತಾದ ಎಲ್ಲ ಚಿಹ್ನೆಗಳಿದ್ದಾವೆ. ಕುಂಕುಮ ರೇಖೆಯುಳ್ಳ ಪದತಳವ ಕಂಡೇ. ಭಗವಂತನನ್ನ ಕಂಡು ಕೂಡಲೇ ವರ್ಣನೆ ಮಾಡ್ತಾರೆ ವಿಜಯದಾಸರು. ಒಂದೊಂದು ಬೆರಳುಗಳಲ್ಲಿ ಒಂದೊಂದು ಬೆರಳುಗಳಿದ್ದಾವಲ್ಲ, ಸಚ್ಚಿದಾನಂದ ಮೂರ್ತಿಯಾಗಿರುವಂತಹ ಭಗವಂತ ಸಂಧಿಯಲ್ಲಿ ಒಪ್ಪುವ ಜಗವ ಚಿತ್ರವ ಕಂಡೇ. 32 ಲಕ್ಷಣಗಳಿಂದ ಕೂಡಿರುವಂತಹ ಸಚ್ಚಿದಾನಂದ ಮೂರ್ತಿ ಭಗವಂತ. ಅದನ್ನು ಹೇಳ್ತಾ ಇದ್ದಾರೆ. ಕಾಲಲ್ಲಿ ಗೆಜ್ಜೆಯನ್ನ ಧಾರಣೆ ಮಾಡಿದ್ದಾನೆ ಭಗವಂತ. ಜೊತೆಗೆ ಅದರ ಮೇಲಿನ ಭಾಗ ಒಳ್ಳೆಯ ಶುಭ್ರವಾದ ಬಹಳ ಬೆಲೆ ಉಳ್ಳಂತಹ ಪೀತಾಂಬರವನ್ನ ಧಾರಣೆ ಮಾಡಿದ್ದಾನೆ. ಅದು ಹೇಳ್ತಾರೆ ನೋಡಿ, ಒಂದೊಂದು ಬೆರಗಿನ ಸ್ವರಮಣ ಕಂಡೆನ, ಮುಂದೆ ಪೀತಾಂಬರ ಪೊಳೆವ ವಡ್ಯಾಣ ಕರ, ಒಂದು ಕರ ಮತ್ತೊಂದು ಕಟಿಯ ಹಸ್ತವ ಕಂಡೆ. ಒಂದು ಸೊಂಟದ ಮೇಲೆ ಇಟ್ಕೊಂಡಿದ್ದಾನೆ, ಒಂದು ಪಾದಕ್ಕೆ ತೋರಿಸ್ತಾ ಇದ್ದಾನೆ ಅಭಯವನ್ನ. ಯಾರು ನನ್ನ ಪಾದವನ್ನ ಹಿಡಿತಾರೋ ಅವರಿಗೆ ಈ ಸಂಸಾರ ಸಮುದ್ರ ಅದು ಟೊಂಕದಷ್ಟ ಆಗಿ ಬಂದ್ಬಿಡುವಂಥದ್ದು. ಸೊಂಟ ಪ್ರಮಾಣದಲ್ಲಿ ನೀರು ಬರುತ್ತದೆ, ಆರಾಮಾಗಿ ಈ ಸಮುದ್ರವನ್ನ ದಾಟಬಹುದು, ಸಂಸಾರ ಸಮುದ್ರವನ್ನ. ಅದನ್ನ ಸೂಚನೆ ಮಾಡ್ತಾ ಇದ್ದಾನೆ ಭಗವಂತ. ಮುಂದೊಲಿವ ಹಾರಾದಿ ನಾಭಿ ತ್ರಿವಳಿ ಲೀಲೆ, ಸುಂದರವಾದ ಉದರ, ಅನೇಕ ಕಂಕಣಗಳನ್ನ ಕೈಯಲ್ಲಿ ಧಾರಣೆ ಮಾಡಿದ್ದಾನೆ. ಇಂದುರತುನ ಕಂಕಣ ಕಡಗ ಪೊಳೆಯ ನಲು ವಿಂದ ಉಂಗುರಗಳ ಧರಿಸಿದ ಬೆರಳ ಕಂಡೆ. ಅನೇಕ ಉಂಗುರಗಳನ್ನು ಧಾರಣೆ ಮಾಡಿದ್ದಾನೆ ಭಗವಂತ. ತೋಳಲ್ಲಿ ಭುಜಕೀರ್ತಿಗಳು, ಅವೆಲ್ಲ ಎಷ್ಟೋ ಆಭರಣಗಳ ಹೆಸರೇ ಗೊತ್ತಿಲ್ಲ. ಆ ಆಭರಣವನ್ನ ತೋಳಿನಲ್ಲಿ ಭಗವಂತ ಧಾರಣೆ ಮಾಡಿದ್ದಾನೆ. ಗಲ್ಲದಲ್ಲಿ ಅಂದವಾಗಿ ತೂಗುತಿಪ್ಪ ಒಂದು ಒಳ್ಳೆಯ ಸುಂದರವಾದ ಕೂದಲನ್ನು ಕಂಡೆ. ಮುಂಗುರುಳು ಅಂತಂತಾರಲ್ಲ, ಹಾಗೆ ಬಂದಿರುವಂತಹ ಒಂದು ಅದನ್ನು ಕಂಡಿದ್ದೇನೆ. ಮುಂದೆ ಹೇಳ್ತಾರೆ, ತುಳಸಿ ಮಾಲೆ ಕೌಸ್ತುಭ, ಕೊರಳಲ್ಲಿ ತುಳಸಿ ಮಾಲೆಯನ್ನ, ಕೌಸ್ತುಭ ಮಾಲೆಯನ್ನ ಧಾರಣೆ ಮಾಡಿದ್ದಾನೆ. ದ್ವಂದ್ವ ಹಸ್ತಗಳಲ್ಲಿ ಶಂಖ ಚಕ್ರವ ಕಂಡೆ, ಶಂಖ ಚಕ್ರ ಧಾರಣೆ ಮಾಡಿದ್ದಾನೆ. ಕಸ್ತೂರಿ ತಿಲಕವನ್ನ ಇಟ್ಟಿದ್ದಾರೆ. ಆಮೇಲೆ ಕುಸುಮದ ಮಾಲೆಯನ್ನ ಹಾಕೊಂಡಿದ್ದಾರೆ. ಕಿರೀಟವನ್ನ ಧಾರಣೆ ಮಾಡಿದ್ದಾನೆ ಭಗವಂತ. ಮಣಿಗಳಿಂದ ಮಾಡಿರುವಂತಹ ಹಾರವನ್ನು ಧಾರಣೆ ಮಾಡಿದ್ದಾನೆ. ಇಂದ್ರ ಕುಲಕ್ಕೆ ವಿಶಿಷ್ಟವಾದ ರೀತಿಯಲ್ಲಿ ಅನುಗ್ರಹ ಮಾಡುವಂತಹ ತಂದೆ ವಿಜಯ ವಿಠಲ ರೇಯ ಒಂದು ಕಣ್ಣಲ್ಲಿ ನೋಡಿ ನಾನಿಂದು ಕೃತಕೃತ್ಯನಾದೆನು. ದೇವರನ್ನ ನೋಡಿ ನಾನಿವತ್ತು ಕೃತಕೃತ್ಯನಾಗಿದ್ದೇನೆ. ಮುಕುಟ ಮಂಡಿತ ತಿಲಕವನು ಕಂಡೆ, ಕಿರೀಟ ಧಾರಣೆ ಮಾಡಿದ್ದಾನೆ ಭಗವಂತ. ಕಿವಿಯಲ್ಲಿ ಮಕರ ಕುಂಡಲವನ್ನ ಧಾರಣೆ ಮಾಡಿದ್ದಾನೆ. ಮುಖ ಚಲುವನ ಕಂಡೆ, ಮುಂಗುರುಳನ ಕಂಡೆ. ಅಷ್ಟು ಅತ್ಯಾಕರ್ಷಕವಾಗಿರುವಂತಹ ಮನಮೋಹಕರವಾಗಿರುವಂತಹ ರೂಪ. ವಿಕಸಿತ ಚಕ್ಷು, ಹೊಳೆಯುವಂತಹ ಕಣ್ಣು. ನಾಸಿಕ ವದನವ ಕಂಡೆ, ಮೂಗು, ನಾಸಿಕ ಅಂದ್ರೆ ಮೂಗು, ಮೂಗನ್ನ ಕಂಡೆ. ಅಷ್ಟೇ ಅಲ್ಲ, ಪ್ರಕಟಿತ ಕೌಸ್ತುಭ, ಕೌಸ್ತುಭ ಮಾಲೆಯನ್ನ ಕಂಡೆ. ಎಳೆ ತುಳಸಿ ಮುಕ್ತಿಕ, ನೋಡ್ರಿ, ಎಳೆ ದಳದ ತುಳಸಿ ಹಾರವನ್ನ ಕಂಡೆ. ಶ್ರೀದೇವಿಯ ಕಂಡೆ, ಲಕ್ಷ್ಮೀದೇವಿ, ಎಲ್ಲ ಆಭರಣಗಳಾಗಿರುವಂಥವಳೆ ಲಕ್ಷ್ಮೀದೇವಿ. ಸಂಕರ್ಷಣನನ್ನ ಕಂಡೆ. ಚತುರ್ಭುಜನ ಕಂಡೆ, ಅಂದ್ರೆ ಯಾರು? ಪೊಕ್ಕಳ ಮಣಿಯ ಕಂಡೆ, ವರವಸನವ ಕಂಡೆ. ಕೊನೆಗೆಲ್ಲ ವರ್ಣನೆ ಮಾಡಿ ಕೊನೆಗೊಂದು ಮಾತು ಹೇಳ್ತಾರೆ. ವಿಜಯ ವಿಠಲ ಕನಕಾಚಲ ತಿರುವೆಂಗಳೇಶ ತಿಮ್ಮಪ್ಪನ ಕಂಡೆ. ದೇವರನ್ನ ನೋಡೋದೇ ಒಂದು ವೈಭವ ಅಂತಾರೆ ವಿಜಯದಾಸು. ಅಷ್ಟು ಪುಣ್ಯದ ಬಲದಿಂದ ಆ ಭಗವಂತನ ಅನುಗ್ರಹ ಆಗುವಂಥದ್ದು. ಅಲ್ಲಿ ಹೇಳ್ಬೇಕಂತೆ, ತಿರುಮಲ ತಿರುಪತಿ ವಾಸ. ವಿಜಯದಾಸರ ಮಾತಿದು. ತಿರುಮಲ ತಿರುಪತಿ ವಾಸ, ಶರಣಜರ ಪರಿತೋಷ, ತರಣಿ ಪ್ರಕೋಟಿ ಸಂಕಾಶ. ತರಣಿ ಅಂದ್ರೆ ಸೂರ್ಯ. ಆ ಕೋಟಿ ಕೋಟಿ ಸೂರ್ಯ ಪ್ರಕಾಶದಿಂದ ಕೂಡಿರುವಂತಹ ಸಿರಿದೇವಿಯ ಪ್ರಾಣದರಸ, ಅಂದ್ರೆ ಲಕ್ಷ್ಮೀಪತಿಯಾಗಿರುವಂತಹ ಉರಗಗಿರಿಯ ವೆಂಕಟೇಶ ಹರಿಯನಲು ದೋಷ ನಾಶ. ಇವನು ಯಾರು ಅಂತ ತಿಳ್ಕೋಬೇಕಲ್ಲ. ಲಕ್ಷ್ಮೀಪತಿ ಅಂತ ಯಾರು ತಿಳಿತಾರೋ ಅವರಿಗೆ ಎಲ್ಲ ದೋಷಗಳು ಪರಿಹಾರ ಆಗ್ತಾ ಇದ್ದಾವೆ. ಇನ್ನೂ ಸುಮಾರು ಪದ್ಯಗಳಿದ್ದಾವೆ, ಸುಳಾದಿಗಳು.
ಅದನ್ನ ನಾಳನೇ ದಿವಸ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡು.